ಏನೋ ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ರಾಹುಲ್ ಭೇಟಿ ನಿಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರ ಖಂಡ್ರೆಗೆ ಈ ಸಭೆಗೆ ಆಹ್ವಾನ ಕೊಡದೇ ಇರುವುದಕ್ಕೆ ಲಿಂಗಾಯತ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆಗೆ ಆಹ್ವಾನವೇ ಕೊಟ್ಟಿಲ್ಲ. ರಾಹುಲ್ ಜೊತೆಗಿನ ಸಭೆಗೆ ಈಶ್ವರ ಖಂಡ್ರೆಗೆ ಆಹ್ವಾನ ಸಿಗಲಿಲ್ಲ. ಖಂಡ್ರೆಗೆ ಆಹ್ವಾನ ಸಿಗದೇ ಇರುವುದಕ್ಕೆ ಲಿಂಗಾಯತ ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಪ ಮಾತ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನಿಮಗೆ ನೀಡಿದ್ದಾರೆ. ಕೇಂದ್ರದ ನಾಯಕರು ಪ್ರಮುಖ ಸಮುದಾಯವನ್ನ ಕಡೆಗಣಿಸಿದ್ದಾರೆ. ನಿಮಗೆ ಆಹ್ವಾನ ಕೊಡದೇ ಇರೋದು ಸಮುದಾಯಕ್ಕೆ ಆದ ಅಪಮಾನ ಅಂತ ಹೇಳಿ ಖಂಡ್ರೆಗೆ ಈ ಒಂದು ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಹೇಳಿ ಈಗ ಇಲ್ಲಿ ಅದನ್ನು ಕೂಡ ಒಂದು ಇಶ್ಯೂ ಮಾಡ್ತಾ ಇದ್ದಾರೆ. ನಾಯಕರ ಈ ನಡೆಯಿಂದ ತಪ್ಪು ಸಂದೇಶ ರವಾನೆ ಮಾಡಿದ ಹಾಗಾಗುತ್ತೆ. 13 ಜಿಲ್ಲೆಗಳಲ್ಲಿ ಕೈಗೊಂಡಿದ್ದ ಪ್ರವಾಸದ ಬಗ್ಗೆ ವರದಿ ಕೂಡ ರೆಡಿಯಾಗಿತ್ತು. ರಾಹುಲ್ ಗಾಂಧಿಗೆ ವರದಿ ಸಲ್ಲಿಸೋಕೆ ನಿರ್ಧಾರ ಮಾಡಿದ್ರು ಈಶ್ವರ ಖಂಡ್ರೆ. ದಿಲ್ಲಿಗೆ ತೆರಳಿ ಆದ್ರೆ ಅವರಿಗೆ ಸಭೆಗೆ ಬರುವಂತೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಹೊಸ ಒಂದು ಇಶ್ಯೂವನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಜಾತಿ, ಯಾವ ಜಾತಿಯವರು ಎಷ್ಟು ಜನ ಎಲ್ಲಿದ್ದಾರೆ ಅನ್ನುವಂಥದ್ದು, ಒಂದು ಮೀಟಿಂಗ್ ನಡೆದ್ರೆ ಅದರಲ್ಲೂ ಕೂಡ ಈ ಜಾತಿಯವ್ರನ್ನ ಕರೆದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ರಾಜಕೀಯ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ. ಅಲ್ಲಿ ದಿಲ್ಲಿಯಲ್ಲಿ ಒಂದು ಸಭೆ ಕರೆದಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರದ್ದು. ಈಶ್ವರ್ ಖಂಡ್ರೆಗೆ ಆಹ್ವಾನವನ್ನ ಕೊಟ್ಟಿಲ್ವಂತೆ. ಸೊ ಲಿಂಗಾಯತರನ್ನ ಕಡೆಗಣನೆ ಮಾಡಿದ್ದಾರೆ ಇಲ್ಲಿ ಅನ್ನುವಂಥದ್ದನ್ನ ಈಗ ಇಶ್ಯೂ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದಿಲ್ಲಿಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ದಿಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆ, ಬೇರೆ ಬೇರೆ ತರದ ಲಾಬಿ ಮೀಟಿಂಗ್, ಒಂದ್ ಕಡೆ ಇವತ್ತು ಮಹತ್ವದ ಮೀಟಿಂಗ್ ಫಿಕ್ಸ್ ಆಗಿದೆ ರಾಹುಲ್ ಗಾಂಧಿ ಜೊತೆಗೆ. ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ, ನಿಗಮ ಮಂಡಳಿಗಳಿಗೆ ತಮ್ಮ ಬೆಂಬಲಿಗರನ್ನ ಆಯ್ಕೆ ಮಾಡಿಸೋಕೆ ಕೆಲವೊಂದಷ್ಟು ಶಾಸಕರು, ಮುಖಂಡರ ಲಾಬಿ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಬಂಡಾಯ ಶಮನದ ಕಸರತ್ತು ಕೂಡ ನಡೀತಾ ಇದೆ. ಈ ನಡುವೆ ಹೊಸ ತಲೆನೋವು ಬಳ್ಳಾರಿ ಬಂಡಾಯ ಕೂಡ ಶುರುವಾದಂಗೆ ಕಾಣಿಸ್ತಾ ಇದೆ. ಹರೀಶ್, ಒಟ್ಟಲ್ಲಿ ಏನೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ, ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದೆ ದಿಲ್ಲಿಯಲ್ಲಿ ಅಂತ? ಹೌದು ಅಮರ್ ಪ್ರಸಾದ್, ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಒಂದು ಮಹತ್ವದ ಚರ್ಚೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಳ ಬೇಗುದಿ, ಬಂಡಾಯ ಹಾಗೂ ಸರ್ಕಾರ ಹಾಗೂ ಪಕ್ಷಗಳ ನಡುವಿನ ಸಮನ್ವಯತೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಮತ್ತೆ ವಿಧಾನ ಪರಿಷತ್ ಆಯ್ಕೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯ ನಾಯಕರು ಚರ್ಚೆಯನ್ನ ನಡೆಸ್ತಾರೆ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನಿಗಮ ಮಂಡಳಿಗಳ ಬಗ್ಗೆ ವಿಸ್ತರಣೆ, ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಅಂದ ತಕ್ಷಣವೇ ಎಲ್ಲ ರಾಜ್ಯ ನಾಯಕರು ದೆಹಲಿಗೆ ಬಂದಿದ್ದಾರೆ. ಯಾವಾಗ ರಾಜ್ಯ ನಾಯಕರು ದೆಹಲಿಗೆ ಬಂದ್ರು ತಕ್ಷಣವೇ ನಿಗಮ ಮಂಡಳಿ ಆಕಾಂಕ್ಷಿಗಳು, ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯತ್ತ ಬರ್ತಿದ್ದಾರೆ. ಈಗಾಗಲೇ ಸಾಕಷ್ಟು ನಿಗಮ ಮಂಡಳಿ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ. ದೆಹಲಿಗೆ ಬಂದು ತಮ್ಮ ತಮ್ಮ ಬೆಂಬಲಿಗರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಲಾಬಿಯನ್ನ ನಡೆಸಿದ್ರೆ, ನಮಗೆ ಬೇಕು ನಿಗಮ ಮಂಡಳಿಗಳಲ್ಲಿ ಸ್ಥಾನ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಲಾಬಿಯನ್ನ ನಡೆಸಲಿಕ್ಕೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ತೆರಳುವುದಕ್ಕೂ ಮುನ್ನ ರಾಜ್ಯ ನಾಯಕರ ಜೊತೆ ಇವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಇಲ್ಲೇ ಬಂದು ಉಳ್ಕೊಂಡಿದ್ದಾರೆ. DCM ಪರಮೇಶ್ವರ್ ಅವರು ಈಗಾಗಲೇ ಬಂದಿದ್ದಾರೆ. ಅವ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕರ್ನಾಟಕ ಭವನದಲ್ಲಿ ಈಗ ಸದ್ಯಕ್ಕೆ ಉಳಿದುಕೊಂಡಿರುವಂತದ್ದು. ಯಾವಾಗ ಕರ್ನಾಟಕ ಭವನದಲ್ಲಿ ಎಲ್ಲ ನಾಯಕರು ಉಳ್ಕೊಂಡಿದ್ದಾರೆ ಅಂತಾಯ್ತು, ಎಲ್ಲ ನಿಗಮ ಮಂಡಳಿ ಆಕಾಂಕ್ಷಿಗಳು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೂ ಮುಂಚೆ ತಮ್ಮನ್ನು ಪರಿಗಣಿಸಿ, ಈ ಬಾರಿಯ ನಿಗಮ ಮಂಡಳಿ ನೇಮಕ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರನ್ನು ಪರಿಗಣಿಸಿ, ತಮ್ಮನ್ನು ಪರಿಗಣಿಸಿ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಇವತ್ತು ಆಹ್ವಾನ ತಂದಿರತಕ್ಕಂಥದ್ದು. ರಾಹುಲ್ ಗಾಂಧಿ ಭೇಟಿಯಾಗಿ ಅಲ್ಲಿ ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ರಾಹುಲ್ ಗಾಂಧಿ ಅವರ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಸಹೋದರರು ಬಂಡಾಯ ಎದ್ದಿರುವಂತಹ ವಿಚಾರ, ಅವರ 15 ದಿವಸಗಳಿಂದ ಮಾಡ್ತಿರ್ತಕ್ಕಂಥ ಚಟುವಟಿಕೆ, ಈ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ವರದಿ ಹೋಗಿದೆ. ಈಗಾಗಲೇ KC ವೇಣುಗೋಪಾಲ್ ಅವರು ವರದಿಯನ್ನ ರಾಹುಲ್ ಗಾಂಧಿಗೆ ತಲುಪಿಸಿರತಕ್ಕಂಥದ್ದು. ಈಗ ರಾಜ್ಯ ನಾಯಕರು ಇವತ್ತು ಸಭೆಯನ್ನ ನಡೆಸತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಅವರು ಅಸಮಾಧಾನಗೊಳ್ಳಲಿಕ್ಕೆ ಕಾರಣ ಏನು, ಅವರಿಗೆ ಪಕ್ಷದಿಂದ ಸಮಸ್ಯೆ ಏನಾದ್ರೂ ಇದೆಯಾ, ಸರ್ಕಾರದಿಂದ ಏನಾದ್ರೂ ಸಮಸ್ಯೆ ಇದೆಯಾ, ಇದಕ್ಕೆ ಪರಿಹಾರ ಏನು, ಅವರು ಯಾವ್ಯಾವ ಬೇಡಿಕೆಗಳು
ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ನಿರ್ದೇಶನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸ್ತಾರೆ. ಮುಖ್ಯವಾಗಿ ಆಪರೇಷನ್ ಕಮಲದ ಬಗ್ಗೆ ಅಂದ್ರೆ ಈ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದೆ. ಯಾವ ಶಾಸಕರು ಸಿಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ದಿವಸ ಕಾದು ಹೊಂಚಾಕಿ ಕೂತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ರಾಹುಲ್ ಗಾಂಧಿಯ ಜೊತೆ ಚರ್ಚೆನ ನಡೆಸ್ತಾರೆ. ಇರ್ತಕ್ಕಂಥ ಶಾಸಕರನ್ನ ಉಳಿಸಿಕೊಳ್ಳುವುದು ಹೇಗೆ, ಅವರ ಆಕಾಂಕ್ಷೆಗಳೇನು, ಅವರ ಬೇಡಿಕೆಗಳೇನು, ಅವರು ಪಕ್ಷದಿಂದ ಅಸಮಾಧಾನ ಹೊಂದಿ ಅವರೇನಾದ್ರೂ ಹೋಗ್ತಿದ್ದಾರಾ, ಯಾಕೆ ಅವರು ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ. ಒಂದ್ ವೇಳೆ ಕಾಂಗ್ರೆಸ್ನ ಶಾಸಕರು ಒಂದ್ ವೇಳೆ ಬಿಜೆಪಿಗೆ ಹೋಗಿದ್ದೆ ಅದಲ್ಲಿ ಬಿಜೆಪಿಯ ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಎಳೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೈತ್ರಿ ಸರ್ಕಾರ ಬಹಳಷ್ಟು ಮುಖ್ಯ ಆಗುತ್ತೆ. 2019 ಚುನಾವಣೆಗೆ ರಾಜ್ಯದಲ್ಲಿರ್ತಕ್ಕಂಥ ಮೈತ್ರಿ ಸರ್ಕಾರ ಕಾಂಗ್ರೆಸ್ಗೆ ಬಹಳಷ್ಟು ಮುಖ್ಯವಾಗುತ್ತೆ, ಉಳಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಕರ್ನಾಟಕದ ವೇದಿಕೆಯ ಮೂಲಕನೇ ಇಡೀ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಸಂದೇಶವನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಎಲ್ಲ ಪ್ರತಿಪಕ್ಷಗಳನ್ನ ಒಗ್ಗೂಡಿ ನಾವು 2019 ಚುನಾವಣೆಗೆ ಬರ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿತ್ತು. ಆ ಸಂದೇಶ ಉಳಿಸ್ಕೊಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಹರಸಾಹಸವನ್ನ ಪಡಲೇಬೇಕಾಗುತ್ತೆ. ಲೋಕಸಭೆ ಚುನಾವಣೆವರೆಗಾದ್ರೂ ಮೈತ್ರಿ ಸರ್ಕಾರ ಯಶಸ್ವಿಯಾಗಿ ನಡಿಬೇಕಾಗುತ್ತೆ. ಕಾಂಗ್ರೆಸ್ನಿಂದ ಯಾವುದೇ ರೀತಿಯಾದಂತಹ ಬಂಡಾಯ ಆಗ್ಲಿ ಅಸಮಾಧಾನದ ಹೇಳಿಕೆಗಳನ್ನು ಬರದೇ ಇರೋದಾಗ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ನಿರ್ದೇಶನಗಳನ್ನ ರಾಜ್ಯ ನಾಯಕರಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಅನ್ನುವಂತಹದ್ದು ಅಮರ್ ಪ್ರಸಾದ್.